ರೈತ ಬಾಂಧವರೇ, ಇವನು ನನ್ನ ತಮ್ಮ ವೇಣುಗೋಪಾಲು, ಸಾತಾಡ್ಲಹಳ್ಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಗ್ರಾಫ್ಟಿಂಗ್ ಮಾಡಿಸ್ತಾ ಇದ್ದಾನೆ. ಛತ್ತೀಸ್ಗಢದಿಂದ ಕರೆಸಿದ್ದಾನೆ ಲೇಬರ್ನ. ಈಗ ನೋಡಿ, ಇದು ರೂಟ್ ಸ್ಟಾಕು, ಬದನೆಕಾಯಿ ರೂಟ್ ಸ್ಟಾಕು, ಟೊಮ್ಯಾಟೊ, ಬೇರು ಟೊಮ್ಯಾಟೊ ಇರುತ್ತೆ, ಬೇರು ಬದನೆ ಇರುತ್ತೆ, ಮೇಲ್ಗಡೆ ಟೊಮ್ಯಾಟೊ. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. एक दिखाओ भैया, ठीक से कैसे कर रहे हैं? अरे भाई एक दिखाना। वो खींच के दिखाओ कैसे कैसे, वो निकालो। हाँ, ये दही ये हाथ में दिखाओ. हाँ, ಇಲ್ಲಿ ನೋಡಿ ಕ್ಲಿಪ್ಪು, ಅದ್ರ ಒಳಗಡೆ ಹಂಗೆ ಸೇರಿಸ್ತಾರೆ. ಮೇಲೆ ತಲೆ ಟೊಮ್ಯಾಟೊ, ಒಳಗಡೆ ಬೇರು ಬ್ರಿಂಜಾಲು. ಸೊ ಛತ್ತೀಸ್ಗಢದಿಂದ ಕರೆಸಿದ್ದಾರೆ ಅಂತ ಹೇಳಪ್ಪ ವೇಣು, ಎಲ್ಲಿಂದ ಕರೆಸಿದ್ಯಾ? ಇವ್ರ ಲೇಬರ್ ಹೆಂಗೆ ಏನೋ ಕತೆ? ಛತ್ತೀಸ್ಗಢದಿಂದ ಬಂದಿದ್ದಾರೆ ಲೇಬರ್, ಸ್ಕಿಲ್ ಲೇಬರು. ಇಲ್ಲಿ ಕಲ್ತ್ಕೋಬಹುದು, ಅದೇನು ಹೆಚ್ಚು ದೊಡ್ಡ ವಿದ್ಯೆ ಏನಿಲ್ಲ. ಸ್ವಲ್ಪ ಈ ನಮ್ಮ ಲೇಬರು ಕಲ್ತ್ಕೊಂಡ್ರೆ ಮಾಡ್ಬೋದು. ಪೀಸ್ ಲೆಕ್ಕ, ಒಂದು ನಾರಿಗೆ ₹1 ಪೀಸ್ ಲೆಕ್ಕ ಬಂದ್ ಮಾಡ್ತಾ ಇದಾರೆ ಈಗ. ಅವ್ರು ಕೊಡೋದು ₹1. ಒಂದು ಸಸಿಗೆ ಸಸಿ ಕಟ್ಲಿಕ್ಕೆ ಒಂದು ಸಸಿಗೆ ₹1 ಅವ್ರು ಕೊಡ್ಬೇಕು. 3000 ಸಸಿ ಮಾಡ್ತಾರೆ. 3000 ನೋಡಿ ಅವ್ರ ಕೈ ಹೆಂಗಾಡ್ತಾ ಇದೆಯೋ. 3000 ಸಸಿ, ಹಂಗಾದ್ರೆ ಒಬ್ರಿಗೂ 3000 ಲೇಬರ್ ಆಯ್ತು. ₹3000 ಸಂಪಾದನೆ ಮಾಡ್ತಾರೆ ಒಬ್ರು. ಈಗ ಬದನೆ ಯಾವುದು? ಬದನೆ ಬಂದು VNR ಸೋಲ್ಮೆಲ್ಲು, ಈ ಟೊಮಾಟೊ ಬಂದು ಸಿಂಜೆಂಟ್ ಅವ್ರದ್ದು ಸಾಹೋ. ಯಾವ್ದು ಬೇಕು ಅಂದ್ರೆ ಅದು ಸೋಲ್ಮೆಲ್ ರೂಟ್ ಬೇರೆ, ಯಾವ್ದು ಬೇಕೋ ಟೊಮಾಟೊ ಅದು ಮಾಡ್ಕೊಡ್ತೀವಿ. ಬಾಹೋ ಬೇಕಾ, ಬ್ರಿಂಜಾಲ್ ಅದು ಯಾವ್ದಕ್ಕೆ ಯಾವ ರೋಗಕ್ಕೆ ತಡೀತದೆ? ಬ್ಯಾಕ್ಟೀರಿಯಲ್ ವಿಲ್ಟು, ನೆಮ್ಟೆಟ್ಸು, ಇದಕ್ಕೆ ತಡೆಯುತ್ತೆ ಚೆನ್ನಾಗಿ. ಮಳೆ ಕೂಡ ಸ್ವಲ್ಪ ನೀರು ಇದು ತಗೊಂಡಿರ. ಓಕೆ, ಎಷ್ಟು ಖರ್ಚು ಬರುತ್ತೆ ಒಂದು ಸಸಿ? ಖರ್ಚೇ ಬರುತ್ತೆ ₹7. ಹೆಂಗೆ ಒಂದ್ ಸಸಿ ಹೆಂಗ್ ಮಾರ್ತೀರಾ? ₹8. ಓಕೆ, ಎಷ್ಟು ದಿನ ಬದನೆ ಗಿಡ ಎಷ್ಟು ದಿನ ಆಗಿರ್ಬೇಕು? 50-60 ದಿನ. ಟೊಮ್ಯಾಟೊ 1 ತಿಂಗಳು. 1 ತಿಂಗಳು. ವೆರಿ ಗುಡ್. ಈಗ ಎಷ್ಟು ಸಾವಿರ ಯಾವಾಗಿಂದ ಮಾಡ್ತಾ ಇದ್ದೀರಾ ಇದನ್ನ? ನಾನು 3 ವರ್ಷದಿಂದ ಇದು ಟ್ರೈ ಮಾಡ್ತಾ ಇದ್ದೀನಿ. ಈ ಸರನೇ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಎಲ್ಲ ಹೋಗಿದ್ದು VNR ಅಲ್ಲಿಗೆ. ಟ್ರೈನಿಂಗ್ ಎಲ್ಲ ಕರ್ಕೊಂಡ್ ಬಂದು ಇನ್ನ ಸ್ವಲ್ಪ ನಾವು ಪ್ರೋಸೆಸ್ ಅಲ್ಲಿ ಇದೀವಿ. ಇನ್ನ ಪಾಲಿ ಹೌಸ್ ಮಾಡಿದೀವಿ, ಕಾಡು ಮಾಡ್ಬೇಕು. ನೆಕ್ಸ್ಟ್ ಇಯರ್ ಇಂದ ಜಾಸ್ತಿ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಸೊ ರೈತ ಬಾಂಧವರೇ ನೋಡಿ, ಈ ಕೆಳಗಡೆ ಚಾಟ್ ಬಾಕ್ಸ್ ಅಲ್ಲಿ ವೇಣುಗೋಪಾಲ್ದು ನಂಬರ್ ಹಾಕಿರ್ತೀನಿ. ನಿಮಗೆ ಮುಂಚೆನೇ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಸಿಗೆ ಇವ್ರು ಕನೆಕ್ಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಪಾಲಿ ಹೌಸು ಇಟ್ಟಿದ್ದಾರೆ. ಇದ್ರೊಳಗಡೆ ಎಲ್ಲ ಹಾರ್ಡ್ನಿಂಗ್ ಮಾಡ್ತಾರೆ. ಸೊ ಇದು ಹಾರ್ಡ್ನಿಂಗ್ ಚೇಂಬರು ಮಾಡ್ಕೊಂಡಿದ್ದಾರೆ. ಹಾರ್ಡ್ನಿಂಗ್ ಮಾಡಿ, ಸೊ ಬ್ಯಾಕ್ಟೀರಿಯಲ್ ವಿಲ್ಟಿಗೆ, ನೆಮಟೋಡ್ಗೆ ತಡೀತಕ್ಕಂಥ ರೂಟ್ ಸ್ಟಾಕು, ಬ್ರಿಂಜಾಲ್ ರೂಟ್ ಸ್ಟಾಕು, ಆಮೇಲೆ ಸಯಾನ್ ಬಂದು ಟೊಮ್ಯಾಟೊ ಯಾವ್ದು ಬೇಕೋ ಅದು ಟೊಮ್ಯಾಟೊ ಮೇಲ್ಗಡೆ ಇರ್ತಕ್ಕಂಥದ್ದು ನಾವು ಮಾಡ್ಕೋಬೋದು. ರೈತರು ಮೇಲೆ ಅಲ್ಲಿ ಪಾಲಿ ಹೌಸನ್ನು ಮಾಡಿದ್ದಾರೆ. ಅದನ್ನು ಇನ್ನು ಫ್ಯಾನ್ ಪ್ಯಾಡ್ ಎಲ್ಲ ಹಾಕಿ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇಯರ್ ಇಂದ ಮಾಡ್ಕೊಡ್ತೀರಾ? ಟೊಮಾಟೊ ಬದನೆಗೂ ಇದ್ರಿಗೆ ಬದನೆಗೂ ಟೊಮಾಟೊ ಗ್ರಾಫ್ಟಿಂಗ್ ಮಾಡೋದ್ರಿಂದ 1 ತಿಂಗಳು ಹೆಚ್ಚಾಗಿ ಫಸಲು ಸಿಗುತ್ತೆ. ರೋಗ ಕೂಡ ಕಡಿಮೆ. ವೈರಸ್ಗೆ ಏನು ವೈರಸ್ ಇಲ್ಲ ಅಂದ್ರೆ ಒಂದು ತಿಂಗಳು ಎಕ್ಸ್ಟ್ರಾ ಕೊಯ್ಯುತ್ತೆ. ಸೊ ಬ್ಯಾಕ್ಟೀರಿಯಲ್ ವಿಲ್ಟ್ ಗ್ಯಾರಂಟಿ ಕೊಡ್ತೀರಾ? ಬ್ಯಾಕ್ಟೀರಿಯಲ್ ವಿಲ್ಟು, ನೆಮ್ಟೆಟ್ಸ್. ನಾನು ಎಲ್ಲ ನನ್ನ ಜಮೀನೆಲ್ಲ ವಿಲ್ಟೆ. ನಾನು ಫಸ್ಟ್ ಇದನ್ನ ಹೋಗಿ ದುಡ್ಡು ಕಟ್ಟಿ ಕುಪ್ಪಮ್ಮಲ್ಲಿ ಹೇಳ್ದೆ. ಅವ್ರು 3 ತಿಂಗಳು ಮುಂಚಿತವಾಗಿ ಹೇಳ್ಬೇಕು ಅನ್ನೋದು, ಹೆಂಗ್ ಮಾಡ್ತೀರಿ ಅಂತ ತೋರ್ಸೋದಿಲ್ಲ. ಅವ್ರು ಕೊಟ್ಟಿದ್ ನಾರು ತಗೊಂಡ್ ಬರ್ತಾ ಇದ್ದೆ. ಅದೆಲ್ಲ ಬೇಸತ್ತು VNR ನೆಸರಿಗೆ ಹೋಗಿ ಟ್ರೈನಿಂಗ್ ತಗೊಂಡ್ಬಂದು ರಾಯಪುರ್ಗೆ ಮತ್ತೆ ನಾನೇ ಸ್ವಂತ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನ ಇದು ಫಸ್ಟ್ನೇ ಅಂತ. ನೆಕ್ಸ್ಟ್ ಇಯರ್ ಇಂದ ಹಂತವಾಗಿ ಮಾಡ್ಕೊಂತ ಹೋಗ್ತೀರಾ? ಸೊ ಇವಾಗ ಇದು ಆರ್ಡರ್ ಇದೆಯಾ ಈಗ ಮಾಡ್ತಾ ಇರೋದಕ್ಕೆ? ಎಷ್ಟು ಒಂದು ಸಸಿ ಹೆಂಗ್ ಮಾಡ್ತೀರಾ? ಈಗ ₹7 ಮಾಡ್ತಾ ಇದೀವಿ ಸರ್. ವೆರಿ ಗುಡ್, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಸೊ ಇದು ರಾಯಪುರಿಂದ ಬಂದಿದ್ದಾರೆ ಕೆಲಸ, ಸ್ಕಿಲ್ಡ್ ಗ್ರಾಫ್ಟ್ ಮಾಡ್ತಕ್ಕಂಥವ್ರು ರಾಯಪುರಿಂದ ಬಂದಿರ್ತಾರೆ ಈ ಶ್ರೀನಿವಾಸಪುರ ತಾಲೂಕಿಗೆ. ಸೊ ಕೋಲಾರ ಜಿಲ್ಲೆಯಲ್ಲಿ ನೀನೇ ಅನ್ಸುತ್ತೆ ಫಸ್ಟ್? ಹೌದೌದು, ನಮ್ ಕೋಲಾರ ಜಿಲ್ಲೆಯಲ್ಲಿಲ್ಲ. ಕೋಲಾರ ಜಿಲ್ಲೆಯಲ್ಲಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಬ್ಬಾಳ, ಹೆಸರುಘಟ್ಟದಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಂತೂ ಇಲ್ಲ. ವೆರಿ ಗುಡ್, ಒಳ್ಳೇದಾಗ್ಲಿ ವೇಣು, ಧನ್ಯವಾದಗಳು.
ಥ್ಯಾಂಕ್ ಯು ಸರ್.